ನಮಸ್ತೆ, ನಾನಿವತ್ತು ಬೆಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಕಟ್ ಮಾಡ್ಕೊಂಡಿರುವಂಥ ಬೆಂಡೆಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ. ನಾನಿಲ್ಲಿ ಮಜ್ಜಿಗೆ ಸಾರು ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಪ್ಲೇನ್ ಮಜ್ಜಿಗೆ ತಗೊಳ್ಳಿ. ಕರಿಬೇವಿನ ಸೊಪ್ಪು, ಎಣ್ಣೆ, ಉಪ್ಪು, ಜೋಳದ ಹಿಟ್ಟು, ಅರಿಶಿನ ಪೌಡರ್, ಬೆಳ್ಳುಳ್ಳಿನ ನೀವು ಪೂರ ಪೇಸ್ಟ್ ಥರ ಮಾಡ್ಕೋಬೇಡಿ, ಸ್ವಲ್ಪ ದಪ್ಪಗೆನೆ ಜಜ್ಕೊಂಬೇಡಿ ಕಲ್ಲಲ್ಲಿ. ಈಗ ನಾನು ಸ್ವಲ್ಪ ಮಜ್ಜಿಗೆನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಜೋಳದ ಹಿಟ್ಟು ಹಾಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೊಂಡ್ರೆ ಅದೊಂಥರ ಟೇಸ್ಟ್ ಬೇರೆ ಬರುತ್ತೆ. ಜೋಳದ ಹಿಟ್ಟು ಹಾಕೊಳ್ಳಿ, ಇದೊಂಥರ ಟ್ರೆಡಿಷ್ನಲ್, ತುಂಬಾ ಚೆನ್ನಾಗಿರುತ್ತೆ. ಗಂಟು ಆಗದ ಹಾಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ಹಿಟ್ಟಲ್ಲಿ ಅಷ್ಟೊಂದು ಗಂಟಾಗಲ್ಲ. ನೀವು ಇದಕ್ಕೆ ಎಕ್ಸ್ಟ್ರಾ ನೀರು ಕೂಡ ಸೇರಿಸ್ಕೋಬಹುದು, ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು. ನೋಡಿ, ಇದು ಕೂಡ ರೆಡಿ ಆಗಿದೆ. ನಾನು ಕಡಾಯಿಯಲ್ಲಿ ಮಾಡ್ತಿರೋದ್ರಿಂದ ಇದನ್ನೆಲ್ಲ ಕಡಾಯಿಗೆ ಹಾಕೊಂಡ್ಬಿಡ್ತೀನಿ. ನೀರನ್ನು ನೀವು ಎಷ್ಟು ಬೇಕು ಅಷ್ಟು ಹಾಕೊಂಡ್ಬಿಡಿ. ಇದು ಹೇಗಿದ್ರೂ ಗಟ್ಟಿ ಆಗುತ್ತೆ. ನಾನು ಇದಕ್ಕೆ ಸ್ವಲ್ಪ ಜೀರಿಗೆ, ನಾನು ಒಗ್ಗರಣೆಯನ್ನು ಹಾಕೋದಿಲ್ಲ, ನಾನು ಡೈರೆಕ್ಟ್ ಎಲ್ಲನೂ ಇದರಲ್ಲೇ ಹಾಕೋತೀನಿ. ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಮಜ್ಜಿಗೆ ಸಾರಲ್ಲಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಹಾಕೊಂಡ್ಬಿಡ್ತೀನಿ. ಹಸಿ ಮೆಣಸಿನಕಾಯಿ ಕೂಡ ಇದೆ. ನಿಮಗೆ ಖಾರ ಬೇಕು ಅಂದರೆ ಕಟ್ ಮಾಡಿ ಹಾಕೊಳ್ಳಿ, ನಾನು ಹಾಗೆ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹೀಗೆ ಹಾಕೊಂಡ್ಬಿಡಿ. ಕ್ರಷ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ, ಅರಿಶಿನ ಪೌಡರ್. ಇದೇನೆಲ್ಲ ಎಣ್ಣೆಯಲ್ಲೇ ಹಾಕ್ತಾ ಇಲ್ಲ, ಎಲ್ಲ ಹಸಿದೇ ಹಾಕ್ತಾ ಇಲ್ಲ ಅಂತ ಅನ್ಕೋಬೇಡಿ. ಈ ರೀತಿ ಮಾಡ್ಕೊಳ್ಳಿ, ಒಂದ್ಸರಿ ನೋಡಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ನೋಡಿ, ಉಪ್ಪನ್ನ ನೀವು ನೋಡಿ ಹಾಕೊಳ್ಳಿ, ಯಾಕಂದ್ರೆ ನೀವು ಹಿಟ್ಟು ಹಾಕಿರ್ತೀರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಕೂಡ ಆಗುತ್ತೆ. ಇಲ್ಲೇ ನೀರು ಹಾಕೋಬೇಕು ನೀವು, ಆಮೇಲೆ ನೀರು ಹಾಕೋಂಗಿಲ್ಲ. ಕುದಿಯುವಾಗ ನೀರು ಹಾಕೋಬೇಡಿ, ಒಡೆದು ಹೋಗುತ್ತೆ. ಈಗಲೇ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕೊಳ್ಳಿ. ಇದನ್ನು ಸೈಡ್ಗೆ ಇಟ್ಟು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆನ್ ಮಾಡಿಕೊಂಡು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಎಣ್ಣೆ ಹಾಕೋಬೇಡಿ, ಸ್ವಲ್ಪ ಹಾಕೊಳ್ಳಿ. ಬೇಗ ಎಷ್ಟು ಬೇಕಾಗುತ್ತೋ ಅಷ್ಟು ಫ್ರೈ ಮಾಡ್ಕೊಳ್ಳಿಕ್ಕೆ. ಅದು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಕೆಂಪಗೆ ಮಾಡ್ಕೋಬೇಡಿ, ತುಂಬಾ ಡ್ರೈ ಮಾಡ್ಕೋಬೇಡಿ. ಸ್ವಲ್ಪ ಲೋಳೆ ಎಲ್ಲ ಹೋದರೆ ಸಾಕು, ಆ ಥರನೇ ಫ್ರೈ ಮಾಡ್ಕೊಳ್ಳಿ. ಅದೇ ನನಗೆ ಇಷ್ಟ ಆದರೆ ಸಾಕು. ಈಗ ಬಂದ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಈಗ ಕಡಿ ಇಟ್ಕೊಂಡ್ಬಿಡ್ತೀನಿ. ಇದನ್ನು ನೀವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕೈ ಬಿಡಲಾರ್ದೇ ಕುದಿಸ್ಕೊಂಡ್ಬಿಡಿ. ಸ್ವಲ್ಪ ಮೊಸರು ಹುಳಿ ಇದ್ದರೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಜೋಳದ ಹಿಟ್ಲೇ ಟ್ರೈ ಮಾಡಿ, ಕಡಲೆ ಹಿಟ್ಲೆ ಅದು ಬೇರೆನೇ ಟೇಸ್ಟ್ ಕೊಡುತ್ತೆ. ಈ ಥರ ನೀವು ಜೋಳದ ಹಿಟ್ಲೆ ಟ್ರೈ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಿಂಗು ಅದೆಲ್ಲ ಹಾಕಬೇಡಿ, ಸಿಂಪಲಾಗಿ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಜ್ಜಿಗೆ ಸಾರು ಮಾಡಿದ್ದು ಉಳಿದಿತ್ತು ಅಂತೇಳಿ ಅದರಲ್ಲೇ ಮಾಡಿಬಿಟ್ಟೆ. ನೀವು ಸಪ್ರೇಟಾಗಿ ಮಜ್ಜಿಗೆ ಮಾಡ್ಕೊಂಡು ಮೊಸರು ತೊಗೊಂಡು ಮಜ್ಜಿಗೆ ಮಾಡ್ಕೊಳ್ಳಿ. ನೋಡಿ, ಗಟ್ಟಿ ಆಗ್ತಾ ಇದೆ ಸ್ವಲ್ಪ. ಈಗ ನಿಮಗೆ ಕೈಯಲ್ಲಿ ಗಟ್ಟಿ ಅನಿಸ್ತಾ ಇದೆಯಲ್ಲ, ಈ ಥರ ಬಂದಾಗ ಬೆಂಡೆಕಾಯಿನ ಹಾಕೊಂಡ್ಬಿಡಿ ಇದರಲ್ಲಿ. ಇದನ್ನು ಕೈ ಬಿಡಬೇಡಿ, ನೋಡುತ್ತೆ. ತುಂಬ ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಹೊತ್ತು ಟೈಮ್ ಏನು ತಗೋದಿಲ್ಲ ಇದು. ಡೈಲಿ ಬೇಳೆ ಸಾಂಬಾರೆಲ್ಲ ತಿಂದು ಬೋರ್ ಆಗಿದ್ರೆ ಈ ರೀತಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರು, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಕುದಿತಾ ಇದೆ ನೋಡಿ. ಈಗ ಇದು ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಈಗ ಸ್ಟವ್ ಬಂದ್ ಮಾಡ್ಕೊಂಡಿರ್ತೀನಿ ನಾನು. ನೋಡಿ, ಈಗ ಬೆಂಡೆಕಾಯಿ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.